ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್. ಗೈಸ್ ICC T20 ವರ್ಲ್ಡ್ ಕಪ್ 2026 ಒಂಥರ ಶೆಡ್ಯೂಲ್ ಅನೌನ್ಸ್ ಆಗಿದೆ ಗುರು. ಯಾವಾಗ ಅನೌನ್ಸ್ ಆಗತ್ತೆ ಮತ್ತೆ ಗ್ರೂಪ್ ಗಳೆಲ್ಲ ಅನೌನ್ಸ್ ಆಗಿದಾವೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಅದ್ರಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವ್ರೆ ಹಂಗೆ ಸಬ್ಸ್ಕ್ರೈಬ್ ಆಗಿ ಗುರು ಅಷ್ಟೇ. ICC T20 ವರ್ಲ್ಡ್ ಕಪ್ 2026 ಬಂದು 8ನೇ ತಾರೀಕು ಫೆಬ್ರವರಿಯಿಂದ ಮಾರ್ಚ್ 7ನೇ ತಾರೀಕು ತನಕ ನಡೆಯುತ್ತೆ. ಆಮೇಲೆ ಆಸ್ ಯೂಶುವಲ್ IPL ಶುರು ಆಗತ್ತೆ ಗುರು. ಈಗ ಗ್ರೂಪ್ ಎ ಅಲ್ಲಿ ಇಂಡಿಯಾ ಇದೆ, ಪಾಕಿಸ್ತಾನ್ ಇದೆ, ನೆದರ್ಲ್ಯಾಂಡ್ ಇದೆ, ನಮೀಬಿಯಾ ಇದೆ, ಮತ್ತೆ USA ಇದೆ. ಇದೊಂಥರ ಅಷ್ಟು ಕಾಂಪಿಟೇಷನ್ ಏನು ಇದೆ ಅಂತ ಅನ್ಸ್ತಿಲ್ಲ ಈ ಒಂದು ಗ್ರೂಪ್ ಅಲ್ಲಿ. ಒಂಚೂರು ನೆದರ್ಲ್ಯಾಂಡ್ ರೇಂಜ್ ಹೋಲಿಸ್ಕೊಂಡ್ರೆ ಚೆನ್ನಾಗಿದೆ ಗುರು ಈ ನೆದರ್ಲ್ಯಾಂಡ್, ನಮೀಬಿಯಾ, USA ಅಲ್ಲಿ. ಬಟ್ ಹೇಳಕ್ ಆಗಲ್ಲ ಗುರು, USA ಅವರು ಹೋದ್ ಸತಿ ಹೊಡೆದಿದ್ರಲ್ಲ ಪಾಕಿಸ್ತಾನ್ಗೆ, ಆ ತರ ಎಲ್ಲ ಹೊಡೆದು ಬಿಟ್ರೆ ಪಾಕಿಸ್ತಾನದವ್ರು ಸೂಪರ್ 8ಗೆಲ್ಲ ಕ್ವಾಲಿಫೈ ಆಗಲ್ಲ. ಇಂಡಿಯಾದು ಫಸ್ಟ್ ಗ್ರೂಪ್ ಸ್ಟೇಜ್ ಮಾತ್ರ ಸಖತ್ತಾಗಿದೆ, ಆರಾಮ್ಸಾಗಿದೆ ಗುರು. ಇದೇನಷ್ಟು ಗ್ರೂಪ್ ತಲೆ ಕೆಡ್ಸಲ್ಲ. ಸೆಕೆಂಡ್ ಗ್ರೂಪ್ ಇರೋದು ಗುರು, ತಲೆ ಬಿಸಿ ಗ್ರೂಪ್ ಇದು. ಆಸ್ಟ್ರೇಲಿಯಾ ಇದೆ, ಶ್ರೀಲಂಕಾ ಇದೆ, ಜಿಂಬಾಬ್ವೆ ಇದೆ, ಐರ್ಲ್ಯಾಂಡ್ ಇದೆ, ಮತ್ತೆ ಒಮನ್ ಇದೆ. ಇದೊಂಚೂರು ಗ್ರೂಪ್ ಕಷ್ಟ ಅಂತಾನೆ ಹೇಳ್ಬೋದು. ಜಿಂಬಾಬ್ವೆನೋ ಒಂದ್ ರೇಂಜ್ ಟೀಮ್ ಚೆನ್ನಾಗೇ ಇದೆ, ಬಟ್ ಶ್ರೀಲಂಕಾ ಅವ್ರದ್ದು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಸಖತ್ತಾಗಿ ಆಡ್ತಾರೆ ಅಂತ ಅನ್ಕೋತೀನಿ ಗುರು. ಈ ಒಂದು ವರ್ಲ್ಡ್ ಕಪ್ ನಡೀತಿರೋದು ಬಂದು ಇಂಡಿಯಾ ಮತ್ತೆ ಶ್ರೀಲಂಕಾದಲ್ಲಿ. ಶ್ರೀಲಂಕಾದವ್ರು ಸಖತ್ತಾಗಿ ಆಡ್ತಾರೆ ಅಂತ ಅನ್ಕೋತೀನಿ. ನೋಡ್ಬೇಕು ಗುರು, ಆಸ್ಟ್ರೇಲಿಯಾ ಕ್ವಾಲಿಫೈ ಆಗತ್ತೆ ಅಂತ ಅನ್ಕೊಂಡಿದೀನಿ. ಮಿಕ್ಕಿದ್ ಯಾವ ಟೀಮ್ ಏನಾಗತ್ತೋ ಗೊತ್ತಿಲ್ಲ. ಅಥವಾ T20 ಗುರು ಏನ್ ಬೇಕಾದ್ರೆ ಆಗ್ಬಿಡ್ಬೋದು. ಒಂದ್ 10 ಓವರ್ ನೆಟ್ಗಾಗಿಲ್ಲ ಆದ್ರೆ ಬ್ಯಾಚ್ ಚೇಂಜ್ ಆಗಿ ಹೋಗತ್ತೆ, ಹೇಳಕ್ಕಾಗಲ್ಲ. ಸರಿನಾ? ಇನ್ನು ಗುರು ಗ್ರೂಪ್ C ಅಲ್ಲಿ ಬಂದು ಇಂಗ್ಲೆಂಡ್ ಇದೆ, ವೆಸ್ಟ್ ಇಂಡೀಸ್ ಇದೆ, ಬಾಂಗ್ಲಾದೇಶ್ ಇದೆ, ನೇಪಾಳ ಇದೆ, ಇಟಲಿ ಇದೆ. ನೋಡ್ಬೇಕು ಯಾರ್ಯಾರು ಕ್ವಾಲಿಫೈ ಆಗ್ತಾರೆ ಅಂತ. ನನ್ನ ಪ್ರಕಾರ ಇಂಗ್ಲೆಂಡ್ ಮತ್ತೆ ವೆಸ್ಟ್ ಇಂಡೀಸ್ ಅಥವಾ ಬಾಂಗ್ಲಾದೇಶ ಒಂದು ಅಂತ ಅನ್ಕೋತೀನಿ. ನಮ್ಮ ಇಟಾಲಿ ಮ್ಯಾಚ್ಗೆ ನಮ್ PM ಏನಾರು ಬರ್ತಾರ, ಆ ಕಡೆಯಿಂದ ಮೆಲೋನಿ ಏನಾರು ಬರ್ತಾರ, ನೋಡ್ಬೇಕು. ಇದು ನೆಕ್ಸ್ಟ್ ಗ್ರೂಪ್ D ನೋಡೋದಾದ್ರೆ ಇದೊಂಥರ ಕಾಂಪಿಟೇಟಿವ್ ಗ್ರೂಪ್ ಅಂತಾನೆ ಹೇಳ್ಬೋದು. ನ್ಯೂಜಿಲೆಂಡ್ ಇದೆ, ಸೌತ್ ಆಫ್ರಿಕಾ ಇದೆ, ಅಫ್ಘಾನಿಸ್ತಾನ್ ಇದೆ. ಹೇಳಕ್ಕಾಗಲ್ಲ ಗುರು, ಇದು ಒಂಥರ ಯಾವ ಟೀಮ್ ಕ್ಲಾರಿಟಿನೂ ಹೇಳಕ್ಕಾಗಲ್ಲ. ಇನ್ ಬಿಟ್ರೆ UAE ಇದೆ, ಕೆನಡಾ ಇದೆ. ಬೇಕಾದ್ರೆ UAE ಮತ್ತೆ ಕೆನಡಾನ ನೆಗ್ಲೆಕ್ಟ್ ಮಾಡ್ಬೋದು. ಇನ್ ಈ 3 ಟೀಮಲ್ಲಿ ಯಾವ್ದನ್ನೂ ಸಹ ನೆಗ್ಲೆಕ್ಟ್ ಮಾಡಕ್ ಆಡ್ತಾ ಇಲ್ಲ. ಅಫ್ಘಾನಿಸ್ತಾನ್ ಒಂಥರ ಡಾರ್ಕ್ ಹಾರ್ಸಸ್ ಇದ್ದಂಗೆ, ಏನ್ ಮಾಡ್ತಾರೋ ಗೊತ್ತಾಗಲ್ಲ. ಅಫ್ಘಾನಿಸ್ತಾನ್ ಟೀಮ್ ಒಂದ್ ರೇಂಜ್ ಚೆನ್ನಾಗೇ ಇದೆ, ಬಟ್ ಗೊತ್ತಿಲ್ಲ ಗುರು ಏನಾಗತ್ತೆ ಈ ಒಂದು ICC T20 ವರ್ಲ್ಡ್ ಕಪ್ ಅಂತ. ಇಂಡಿಯಾ ಒಂಥರ ಗೆಲ್ಲಕ್ ಚಾನ್ಸಸ್ ಇದೆ ಅಂತ ಅನ್ಸುತ್ತೆ, ಬಟ್ ಇವಾಗ್ಲೇ ಹೇಳಕ್ ಆಗಲ್ಲ ಗುರು. ಎಲ್ಲಾ ಟೀಮ್ ಅನೌನ್ಸ್ ಆಗ್ಬೇಕು, ಆಮೇಲೆ ಅನಾಲಿಸಿಸ್ ಮಾಡ್ಬೇಕು, ಆಮೇಲೆ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು, ಆಮೇಲೆ ಒಂದು ಕ್ಲಾರಿಟಿಗೆ ಬರಕ್ಕಾಗದು. ಗೈಸ್, ಈ ಒಂದು ಶೆಡ್ಯೂಲ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಅದು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಶ್ರೀಲಂಕಾದಲ್ಲಿ ನಡೆಯುತ್ತೆ, ಇಂಡಿಯಾದಲ್ಲಿ ನಡೆಯಲ್ಲ. ಸರಿನಾ? ಈ ವುಮೆನ್ಸ್ ಎಲ್ಲ ನಡೀತಲ್ಲ ಶ್ರೀಲಂಕಾದಲ್ಲಿ, ಅವಾಗ ಅದೇ ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಇದ್ದಾಗ ಇಂಡಿಯಾದ ಮಾತ್ರ ದುಬೈಲಿ ನಡೆಯುತ್ತಲ್ಲ, ಆ ರೀತಿ ಪಾಕಿಸ್ತಾನದ ಮ್ಯಾಚಸ್ ಎಲ್ಲ ಶ್ರೀಲಂಕಾದಲ್ಲಿ ಆಗತ್ತೆ ಗುರು. ನಾವು ಹೋಗಿಲ್ಲ, ಅವರು ಬರಲ್ಲ ಅಷ್ಟೇ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಗುರು, ಪ್ಲೀಸ್ ಗುರು. ಹಂಗೆ ಆಗ್ಬೇಕು ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ. ಜೈ ಹಿಂದ್, ವಂದೇ ಮಾತರಂ.